ಈ ಥರ ಸೂಪರಾಗಿರೋ ಒಂದು ವೆಜ್ ಬಿರಿಯಾನಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಸ್ವಲ್ಪನೂ ಉಳಿಯಂಗಿಲ್ಲ. ನಾನು ವೆಜ್ ಬಿರಿಯಾನಿ ಮಾಡತ್ತೇನೆ ನೋಡ್ರಿ. ವೆಜ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಆಲೂಗಡ್ಡೆ ಸಿಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೇನಿ. ಗಜ್ಜರಿ, ಫ್ಲವರ್, ಆಮೇಲೆ ಡೋನ್ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ರೀ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಆಮೇಲೆ ವಟಾಣಿ, ಇಷ್ಟು ವೆಜಿಟೇಬಲ್ಸ್ ರೀ ಇವ. ಆಮೇಲೆ ಪುದೀನ, ಕೊತ್ತಂಬರಿ, ಆಮೇಲೆ ಮೊಸರು ರೀ. ಟೊಮೆಟೊ ತೊಗೊಂಡಿದ್ರಿಂದ ಸಪ್ಪನ ಮೊಸರು ತೊಗೊಂಡ್ರೇನ್ರಿ ಸ್ವಲ್ಪ. ಆಮೇಲೆ ಖಾರದ ಪುಡಿ, ಆಮೇಲೆ ಒಂದು ಗರಂ ಮಸಾಲ ರೀ, ಇದು ಬಿರಿಯಾನಿ ಮಸಾಲ, ಜೀರಿಗೆ, ಅರಿಶಿನ ಪುಡಿ, ಆಮೇಲೆ ಉಪ್ಪು ರೀ. ಇಷ್ಟನ್ನು ತೊಗೊಂಡೇನಿ. ಆಮೇಲೆ ಸ್ವಲ್ಪ ಏಲಕ್ಕಿ, ದಾಲ್ಚಿನ್ನಿ, ಲವಂಗ 2 ತೊಗೊಂಡೇನಿ ರೀ. ಬರ್ರಿ ವೆಜ್ ಬಿರಿಯಾನಿ ರೆಸಿಪಿ ನೋಡ್ರಿ ಅಂತ ಯಾವ ಥರ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಯಿಲ್ ಹಾಕೊಂಡೇನ್ರಿ. ಎಣ್ಣೆ ಕಾಯಿಲ್ರಿ. ಇದು ಎಣ್ಣೆ ಕಾದತ್ರಿ. ನಾನು ಈಗ ಉಳ್ಳಾಗಡ್ಡಿ ಅಷ್ಟನ್ನು ಫ್ರೈ ಮಾಡ್ಕೊತೇನೆ ರೀ. ಫುಲ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಇನ್ನೂ ಫ್ರೈ ಮಾಡ್ಕೊತೇನೆ ರೀ. ಈ ಥರ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಬೇಕ್ರಿ. ಇವನ್ನ ಒಂದು 2-3 ನಿಮಿಷ ಟೈಮ್ ತೊಗೊತೈತ್ರಿ. ನಾನು ಸ್ವಲ್ಪ ಮೇಲೆ ಹಾಕ್ಕೊಳಕ್ಕೆ ಸ್ವಲ್ಪ ಎತ್ತಿಟ್ಕೊತೇನೆ ರೀ ಇವನ್ನ. ಇವಾಗ ಗ್ಯಾಸ್ ಸ್ಲೋ ಇಟ್ಕೊತೀನಿ. ಇಟ್ಕೊಂಡು ಮಸಾಲೆ ತೊಗೊಂಡಿದ್ನಲ್ರಿ, ದಾಲ್ಚಿನ್ನಿ, ಆಮೇಲೆ ಏಲಕ್ಕಿ, ಲವಂಗ ಇವನ್ನ ಹಾಕ್ಕೊಳತ್ತೇನೆ ರೀ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೇನೆ ರೀ. ನಾನು ಮೆಣಸಿನ್ಕಾಯಿ ಹಾಕೋತೇನೆ ರೀ. ಇವಾಗ ಖಾರದ ಮೆಣಸಿನ್ಕಾಯಿನ ತೊಗೊಂಡೇನಿ. ಆಮೇಲೆ ಎಲ್ಲ ವೆಜಿಟೇಬಲ್ಸನ್ನು ಹಾಕೋತೀನಿ. ಎಲ್ಲ ವೆಜಿಟೇಬಲ್ಸ್ ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮ್ಯಾಟೊ ಹಾಕೋತೀನಿ ರೀ. ವಟಾಣಿನೂ ಹಾಕೊಂಡಿರಿ. ಇದಕ್ಕೆ ಬಾಸುಮತಿ ಅಕ್ಕಿನಾದರೂ ತೊಗೋದ್ರಿ, ಅಥವಾ ಮನೆಯಲ್ಲಿರುವ ಜೀರಾ ಅಕ್ಕಿ ಆದರೂ ತೊಗೋಬೋದು. ನಿಮ್ಮ ರುಚಿಗೆ ತಕ್ಕಂಗೆ ಮಾಡ್ಕೋಬೋದು. ಪನ್ನೀರನ್ನು ಹಾಕೋಬೋದು ರೀ. ಪನ್ನೀರಿಲ್ಲ, ನಾನು ಪನ್ನೀರನ್ನು ಹಾಕ್ಕೊಂಡಿಲ್ಲ. ನಾನು ಎಷ್ಟು ವೆಜಿಟೇಬಲ್ಸ್ ಮನ್ಯಾಗದಾವ ಅಷ್ಟನ್ನು ಯೂಸ್ ಮಾಡಿಕೊಂಡು ಮಾಡತ್ತೇನೆ ರೀ. ಇವಾಗ ನಾನು ಟೊಮ್ಯಾಟೊ ಹಾಕೋತೇನೆ ರೀ. ಟೊಮೆಟೊ ಫುಲ್ ಎಲ್ಲ ಮೆತ್ತಗಾಗಬೇಕು ರೀ. ಇದು ಫ್ರೈ ಆಗೋಕ್ಕೆ. ಆಮೇಲೆ ಎಲ್ಲ ಮಸಾಲೆನೂ ಹಾಕೋತೇನೆ ನಾನು. ವೆಜಿಟೇಬಲ್ ಬೇಗ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ನಾನು ಆಮೇಲೆ ಮತ್ತೊಂದು ಸ್ವಲ್ಪ ಹಾಕೋತೀನಿ. ಈಗ ಸ್ವಲ್ಪ ಹಾಕೊಂಡೇನ್ರಿ. ನಾನು ವೆಜಿಟೇಬಲ್ಸ್ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗು, ಟೊಮೆಟೊ ಮೆತ್ತಗಾಗೋ ಮಟ್ಟ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊತೀನಿ. ಅಂದ್ರೆ ಬೇಗ ಫ್ರೈ ಆಗ್ತಾವೆ.
ಮೆತ್ತಗಾಗ್ಯಾವ್ರಿ. ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕೊಂಡಿದ್ವಿ, 1 ಸ್ಪೂನ್ ಬಿರಿಯಾನಿ ಮಸಾಲ ಹಾಕೊಂಡಿದ್ವಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಾಕೈತಿ. ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಖಾರ ಪುಡಿ ಲಾಸ್ಟ್ ಹಾಕ್ತೀನಿ. ಇವಾಗ ಹಾಕಿದ್ರೆ ಅದು ಖಾರ ಹತ್ತಿ ಬಿಡುತ್ತದೆ. ಈಗ ಇದೆಲ್ಲ ಫ್ರೈ ಆದಮೇಲೆ ಖಾರ ಪುಡಿ ಹಾಕ್ತೀನಿ. ನಾನು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಹಾಕೊಂಡಿರೋದ್ರಿಂದ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಖಾರ ಪುಡಿ ಬಳಸ್ಕೊತೇನೆ ರೀ. ಒಂದು ಸಣ್ಣ ಸ್ಪೂನಿಗೆ 3 ಸ್ಪೂನ್ ಹಾಕೀನಿ. ಆಮೇಲೆ ಮೊಸರು ಹುಳಿ ಇದೆ, ಇದು ಸಪ್ಪನ ಮೊಸರು. ಆಮೇಲೆ ಟೊಮೆಟೊ ಬಳಸ್ಕೊಂಡೇವಲ್ಲ, ಹಾಗಾಗಿ ಸಪ್ಪನ ಮೊಸರನ್ನ ಹಾಕ್ತೀನಿ ರೀ. ಸ್ವಲ್ಪ ಪುದೀನ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಮತ್ತು ಮ್ಯಾಲೆ ಒಂದು ಸ್ವಲ್ಪ ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಸಣ್ಣ ಗ್ಲಾಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೇನೆ ರೀ. ವೆಜಿಟೇಬಲ್ಸ್ನು ಮೆತ್ತಗಾಗ್ತಾವೆ. ಮೇಲೆ ಅಕ್ಕಿ ಹಾಕ್ತೇನೆ ರೀ, ತೊಳೆದಾಗಿಟ್ಟಿದ್ದು. ನಾನು 1.5 ಗ್ಲಾಸ್ ಅಕ್ಕಿನ ತೊಳೆದು ಒಂದು 15 ನಿಮಿಷ ಇಟ್ಕೊಂಡಿದ್ದೀನಿ ರೀ. ನೀವು ಯಾವ ಅಕ್ಕಿ ಬೇಕೋ ಅದನ್ನು ಬಳಸ್ಕೊಬೋದು ರೀ. ನಾನು ಮೇಲ್ಗಡೆ ಅಕ್ಕಿ ಹಾಕ್ಕೊತೀನಿ ಇವಾಗ. ಸ್ವಲ್ಪ ಪುದೀನ ಆಮೇಲೆ ಕೊತ್ತಂಬರಿನ ಮೇಲೆ ಹಾಕ್ಕೊತೀನಿ. ಆಮೇಲೆ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೋತೀನಿ. ಸ್ವಲ್ಪ ನೀರು ಹಾಕೊಂಡಿದ್ನಲ್ರಿ, ಹೀಗಾಗಿ ಒಂದು ಸ್ವಲ್ಪ 1 ಗ್ಲಾಸ್ನಷ್ಟು ಮೇಲೆ ನೀರನ್ನು ಹಾಕೋತೀನಿ. ಒಂದು ಸ್ವಲ್ಪ ಗ್ರೇವಿನೂ ಐತಲ್ರಿ ಕೆಳಗೆ, ಹೀಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀರು ಹಾಕೋತೀನಿ ರೀ. ಸ್ವಲ್ಪ ಅಲ್ಲಲ್ಲೇ ಇದನ್ನು ಮಾಡ್ತೀನಿ. ಅಂದ್ರೆ ಇವಾಗ ಮುಗೀತ್ರಿ, ಕುಕ್ಕರ ಕ್ಲೋಸ್ ಮಾಡ್ತೀನಿ. ಎರಡು ವಿಸಲ್ ಕೂಗಿಸ್ಕೊತೀನಿ ರೀ. 2 ವಿಸಲ್ ಕೂಗಿಸ್ಕೊಂಡೇನಿ ರೀ. ರೆಡಿ ಆಗೈತೆ ನೋಡ್ರಿ ನಮ್ಮ ಬಿರಿಯಾನಿ. ವಾವ್, ಮಸ್ತ್ ಘಮ 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 ವಾಸನೆ ಬರತ್ತೈತ್ರಿ. ಯಾವಾಗ ಬೇಗ ತಿಂದೇನೆ ಅನ್ಸಾಕತ್ತೈತಿ ನಮ್ಮ ವೆಜ್ ಬಿರಿಯಾನಿ.
ಈ ಥರ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಆತು ಈವ್ನಿಂಗ್ ನಮಗೆ ಬೇಜಾರಾಗೈತಿ ಚಪಾತಿ ಮಾಡೋಕೆ ರೊಟ್ಟಿ ಮಾಡೋಕೆ ಅಂದ್ಕೊಂಡಾಗ ಈ ಥರ ಮಾಡ್ಕೋಬೋದು ರೀ. ಮಕ್ಕಳು ವೆಜಿಟೇಬಲ್ಸ್ ತಿಂತಿರಂಗಿಲ್ಲ, ಈ ಥರ ನಾವು ಮಾಡಿ ಡಬ್ಬಿಗೆ ಹಾಕಿ ಕೊಟ್ರೆ ಫುಲ್ಲು ಎಲ್ಲ ವೆಜಿಟೇಬಲ್ಸನ್ನು ತಿಂತಾರೆ ರೀ. ಅದಕ್ಕೋಸ್ಕರ ಈ ಪ್ರೊಸೆಸ್ಸನ್ನು ಮಾಡೋದು ಒಳ್ಳೇದು ರೀ. ಆಮೇಲೆ ಏನೋ ಬೇಜಾರಾಗೈತಿ ಸುಸ್ತಾಗೈತಿ ಕೆಲಸ ಅಂದಾಗ ಈ ಥರ ಮಾಡ್ಕೋಬೋದು ರೀ. ಯಾರೂ ಸ್ವಲ್ಪೂ ಬಿಡೋಂಗಿಲ್ಲ, ಎಲ್ಲರೂ ತಿಂದು ಪೂರ್ತಿ ಖಾಲಿ ಮಾಡ್ತಾರೆ ರೀ. ಅಷ್ಟು ಚೆನ್ನಾಗಾಗುತ್ತೆ ವೆಜ್ ಬಿರಿಯಾನಿ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಪ್ಲೀಸ್. ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಯಾರೂ ಮರಿಬೇಡ್ರಿ. ಬರ್ರಿ ನಮ್ಮ ವೆಜ್ ಬಿರಿಯಾನಿ ರುಚಿನ ನೋಡೋಣ. ಬರ್ರಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಸೂಪರ್ ಆಗೈತೆ ರೀ ಟೇಸ್ಟ್ ಮಾತ್ರ.